ಇನ್ನು ಜಮೀರ್ ಹಾಗೂ ಕುಮಾರಸ್ವಾಮಿ ನಡುವಿನ ವಾರಿಂದ ಇನ್ನೂ ಕೂಡ ಮುಂದುವರ್ತಾ ಇದೆ. ಪ್ರಮುಖವಾಗಿ ಚುನಾವಣೆ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಕರಿಯ ಅನ್ನುವಂಥ ಮಾತನ್ನು ಆಡಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ಆರೋಪ ಪ್ರತ್ಯಾರೋಪಗಳು ಬಂದಿರೋದು ಬೇರೆ ವಿಚಾರ. ಆದರೆ ಈಗ KPCC ಅಧ್ಯಕ್ಷ DK ಶಿವಕುಮಾರ್ ಅವರೇ ಜಮೀರ್ ಅಹಮದ್ ಖಾನ್ ಹೇಳಿರುವಂಥದ್ದು ತಪ್ಪು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಜಮೀರ್ ಕೂಡ ಮಾತನಾಡಿದ್ದು ನನ್ನ ಹೇಳಿಕೆ ನನ್ನದು, ನಾನು ಆ ರೀತಿ ಹೇಳಿಲ್ಲ ಅನ್ನುವಂಥ ಸ್ಪಷ್ಟೀಕರಣ ಕೂಡ ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಜಮೀರ್ಗೆ ಕೌಂಟರ್ ಆಗಿ ಕುಮಾರಸ್ವಾಮಿ ಕೂಡ ನೇರವಾಗಿಯೇ ಟಾಂಗ್ ಕೊಡ್ತಾ ಇದ್ದಾರೆ. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಖಾನ್ದಾನ್ ಖರೀದಿ ಮಾಡೋಕ್ಕೆ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕರಿಯ ಕೊಚ್ಚೆ ಅದು ಇದು ಒಂದ ಎರಡ ಉಪಚುನಾವಣೆ ಅಖಾಡದಲ್ಲಿ ಸಖತ್ ಸದ್ದು ಮಾಡಿರೋ ಶಬ್ದಗಳು ಕೇವಲ ಶಬ್ದಗಳಾಗಿದ್ರೆ ಎಲ್ಲವೂ ಚೆನ್ನಾಗಿಯೇ ಇರ್ತಿತ್ತು. ಆದರೆ ಕರಿಯ ಎಂಬ ಜಮೀರ್ ಆಡಿದ್ದ ಮಾತು ಬೊಂಬೆ ನಾಡಲ್ಲಿ ಆಟವನ್ನ ಉಲ್ಟಾ ಮಾಡಿಸುತ್ತಾ ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ. ಅದಕ್ಕೆ ಕಾರಣ ಚನ್ನಪಟ್ಟಣದ ಸೈನಿಕನ ಮಾತುಗಳು. ಜಮೀರ್ ಅವರ ಸ್ಟೇಟ್ಮೆಂಟ್ ಇಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಹಾಗೂ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಜಮೀರ್ ಮಾತಿಗೆ ಸ್ವಪಕ್ಷದಲ್ಲೇ ಕೇಳಿವಂತು ಆಕ್ರೋಶ. ಜಮೀರ್ ಹೇಳಿಕೆ ಖಂಡಿಸ್ತೀನಿ ಎಂದ DCM DKಶಿ. ಸ್ವಪಕ್ಷದಲ್ಲೇ ಆಕ್ರೋಶದ ಮಾತುಗಳು. ವೈಯಕ್ತಿಕವಾಗಿ ಏನೇ ಇದ್ರೂ ಕಾಲ ಎಂಬ ಮಾತು ಸರಿ ಇರಲಿಲ್ಲ. ಕೇವಲ ಇದಿಷ್ಟೇ ಅಲ್ಲ, ಗೌಡರ ಕುಟುಂಬವನ್ನೇ ಖರೀದಿಸ್ತೀನಿ ಎಂಬ ಮಾತು ಕೂಡ ಕಾಂಗ್ರೆಸ್ಗೆ ಪೆಟ್ಟು ಕೊಡ್ತಾ ಎಂಬ ಪ್ರಶ್ನೆ ಹುಟ್ಟು ಹಾಕಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಗೆಲ್ಲುವ ಚನ್ನಪಟ್ಟಣದಲ್ಲಿ ಸೋಲಿನ ಆಘಾತ ಬಂದಪ್ಪಳಿಸುತ್ತಾ ಎಂಬ ಆತಂಕ ಶುರುವಾಗಿದೆ. ಈಗಾಗಲೇ ಸಚಿವ ಜಮೀರ್ ಹೇಳಿಕೆ ಕುರಿತು ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ನಾನಾ ಅಭಿಪ್ರಾಯಗಳು ಕೇಳಿಬಂದಿವೆ. ಅದರಲ್ಲೂ ದೋಸ್ತಿಗಳು ಕೆರಳಿ ಕೆಂಡವಾಗಿದ್ದಾರೆ. ಅವರದ್ದೇ ಮಾತುಗಳು ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಕಾರಣವಾಗುತ್ತೆ ಎಂದು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲೇ ಕೆಲವರು ಜಮೀರ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರೆ ಇನ್ನು ಕೆಲವರು ಬಹಿರಂಗವಾಗಿಯೇ ವಿರೋಧಿಸುತ್ತಿದ್ದಾರೆ. ಇವತ್ತು ಈ ವಿಷಯಗಳ ಕುರಿತು ಮಾತನಾಡಿದ DCM DK ಶಿವಕುಮಾರ್ ಅಧ್ಯಕ್ಷನಾಗಿ ಜಮೀರ್ ಹೇಳಿಕೆಯನ್ನ ಖಂಡಿಸ್ತೇನೆ ಎಂದಿದ್ದಾರೆ. ಆದರೆ DK ಮಾತಿಗೆ ರಿಯಾಕ್ಟ್ ಮಾಡಿರೋ ಜಮೀರ್ ಹೇಳಿದ್ದು ಹೀಗೆ. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ. ನಂಬರ್ 1 ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ. ಅದನ್ನೇ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರಿಬ್ರದ್ದು ಏನೇನಿದೆಯೋ ನನಗೆ ಗೊತ್ತಿಲ್ಲ. ಅವ್ರು ಕೊಚ್ಚೇನ ಅಂತ ಕರೆದಿದ್ದು ಕರೆಕ್ಟೋ, ಇವನ್ ಕರಿಯ ಅಂತ ಕರೆಕ್ಟೋ ಅಂತ ಜನ ತೀರ್ಮಾನ ಮಾಡಲಿ. ನಾನು ಜಮೀರ್ದು ಹೇಳ್ತಾ ಇದ್ದೀನಿ, ಇಟ್ ಈಸ್ ರಾಂಗ್. ಐ ಆಮ್ ಆನ್ ರೆಕಾರ್ಡ್, ಇಟ್ ಈಸ್ ರಾಂಗ್. ಅಧ್ಯಕ್ಷರಾಗಿ ಯಾವ ರೀತಿ ಅಧ್ಯಕ್ಷ ಅದನ್ನೆಲ್ಲ ನಾನು ಪಬ್ಲಿಕ್ ಅಲ್ಲಿ ಮಾತಾಡಕ್ ಹೋಗಲ್ಲ. ನಾವು ತಿತ್ತೀವಿ ಅವ್ರನ್ನ. ನಂದು ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ. ನಂದು ನಾನು ಹೇಳ್ದೆ. ನನ್ನ ಮುಂಚೆ ಅಧ್ಯಕ್ಷ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ ಆಸ್ತಿ ವಿಚಾರ ಮಾತಾಡಬಾರ್ದು, ಇನ್ನೊಂದು ವಿಚಾರ ಮಾಡ್ತಾ ಯಾರು ಅದನ್ನ ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು ಅವರು ಪ್ರೀತಿಯಿಂದ ಮಾತಾಡಿದ್ರು, ಸಲಹೆಯಿಂದ ಮಾತಾಡಿದ್ರು, ಏನ್ ಮಾಡಿದ್ರು ತಪ್ಪೇ. ಅದನ್ನ ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ. ಅವ್ರು ಅದಕ್ಕೆ ಏನ್ ಬೇಕೋ ಕ್ಷಮಾಪಣೆ ಕೇಳಿದ್ದೇವೆ. HDD ಕುಟುಂಬ ಖರೀದಿಸೋದಾಗಿ ಹೇಳಿಲ್ಲ ಎಂದ ಜಮೀರ್. पैसा से क्या क्या खरीद लेता कहते बीजेपी को जाको मुसलमानों से पैसा खरीदे. कुमारस्वामी तेरी बोली बोल, एक एक पैसा चंदा करको तेरे पूरे खानदान को खरीदने की ताकत मुसलमानों रख पाई. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಂ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಟೈರ್ ಅಂಗಡಿ ಎಂದಿದ್ದ HDKಗೆ ಜಮೀರ್ ತಿರುಗೇಟು. ದೇವೇಗೌಡರ ಕುಟುಂಬ ಖರೀದಿಸುವ ತಾಕತ್ತಿದೆ ಎಂಬ ಹೇಳಿಕೆಗೆ ಪಂಚ್ ಕೊಟ್ಟಿದ್ದ ಕುಮಾರಸ್ವಾಮಿ ಟೈರ್ ಅಂಗಡಿಯಲ್ಲಿ ದುಡಿದು ಖರೀದಿಸ್ತೀರಾ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಗರಂ ಆಗಿರೋ ಜಮೀರ್
ಟೈರ್ ಅಂಗಡಿಯವರ ಹತ್ರ ಮತ ಯಾಕೆ ಕೇಳ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮಾತಾಡ್ತಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎತ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಥವಾ ಏನಕ್ಕೆ ಹೋಗ್ರಿ ಮತ ಕೇಳ್ತೀರಾ ನೀವು? ನನ್ನ ಪ್ರಶ್ನೆ. ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ, ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವಾಗ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಒಕ್ಕಲಿಗರ ಬಗ್ಗೆ ಗೌರವವಿದೆ, ಯೋಗೇಶ್ವರ್ ಗೆಲ್ತಾರೆಂದ ಜಮೀರ್. ಇನ್ನು ಜಮೀರ್ ಹೇಳಿಕೆಯಿಂದ ಲಾಭವೂ ಆಗಿದೆ, ನಷ್ಟವೂ ಆಗಿದೆ ಎಂಬ ಯೋಗೇಶ್ವರ್ ಮಾತಿಗೆ ಜಮೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಮಾತಿನಿಂದ ಬೈ ಎಲೆಕ್ಷನ್ ನಲ್ಲಿ ಯಾವುದೇ ಎಫೆಕ್ಟ್ ಆಗಿಲ್ಲ, ಯೋಗೇಶ್ವರ್ ಗೆಲ್ತಾರೆ ಎಂದಿದ್ದಾರೆ. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ, ಇನ್ನೊಂದು ಕಡೆ ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಒಂದು ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. ನಾನು ಹೇಳ್ತಾ ಇದ್ದೀನಿ, ಬರ್ದಿಕ್ಕೊಳ್ಳಿ, ಇವತ್ತು ಏನೇನು ಆಗಲ್ಲ. ಚನ್ನಪಟ್ಟಣದಲ್ಲಿ 3 ದಿನ ನಾನು ಪ್ರಚಾರ ಮಾಡಿದ್ದೀನಿ. ಯೋಗೇಶ್ವರು 18ರಿಂದ 20,000 ಅಂತರದಲ್ಲಿ ಯೋಗೇಶ್ವರ್ ಗೆಲ್ತಾರೆ, ಬರ್ದಿಕ್ಕೊಳ್ಳಿದು. ಹೀಗೆ ಏನು ಎಫೆಕ್ಟ್ ಆಗಿಲ್ಲ ಎಂದು ಜಮೀರ್, ನನಗೆ ಒಕ್ಕಲಿಗರ ಬಗ್ಗೆ ಗೌರವವಿದೆ, ನಾನು ಒಕ್ಕಲಿಗ ಮಠದಲ್ಲಿ ಬೆಳೆದ ಹುಡುಗ ಅಂತ ಜಮೀರ್ ಹೇಳಿದ್ದಾರೆ. ವೈಯಕ್ತಿಕವಾಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು, ನನ್ನ ಒಕ್ಕಲಿಗರ ಸಮಾಜ ಬಗ್ಗೆ ಭಾಳ ನನ್ನ ಗೌರವ. ಆಮೇಲೆ ಇಲ್ಲಿ ಕೇಳಿ, ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ. ನಾನು ಕುಮಾರಸ್ವಾಮಿ ಜೊತೆ ಜನತಾದಳಕ್ಕೆ ಬಂದಿದ್ದು, ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ಸಲ್ಲಿ. ನಾನು ಜನತಾದಳಕ್ಕೆ ಬರೋಕ್ಕೆ ಕಾರಣನೇ ಆದಿ ಚುಂಚುನಗಿರಿ ದೊಡ್ಡ ಸ್ವಾಮೀಜಿಗಳು. ನನ್ನ ಮಟ್ಟದ ಹುಡುಗ, ಅಲ್ಲಿ ಮಠದಲ್ಲಿ ಬೆಳೆದಿರೋದು ನಾನು. ಆದಿ ಚುಂಚುನಗಿರಿ ಮಠದಲ್ಲಿ ಬೆಳೆದವನು ನಾನು. ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಹೋಗಿ ಕೇಳ್ಕೊಳ್ಳೋಕೆ ಹೇಳಿ. ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು. ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ 12 ಗಂಟೆ ಮಲಗುವವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ. ಅದೇನೇ ಹೇಳಿ, ಮಾತೆ ಮುತ್ತು ಮಾತೆ ಮೃತ್ಯು ಎಂಬ ಮಾತಿದೆ. ಅದೇ ಮಾತು ಕಂಡವರ ಮನೆ ಕೆಡಿಸಬಾರದು. ಈಗ ಇದೇ ಆಗಿದ್ದು, ಜಮೀರ್ ಬಾಯಿಂದ ಬಂದ ಕರಿಯ ಎಂಬ ಮಾತು ಯೋಗೇಶ್ವರ್ ಸೋಲಿಗೆ ಕಾರಣವಾಗುತ್ತಾ ಎಂಬ ಮಾತು ಕಾಂಗ್ರೆಸ್ನಲ್ಲೇ ಗುನುಗುತ್ತಿದೆ. ಆದರೆ ಇದಕ್ಕೆ ನವೆಂಬರ್ 23ರ ತನಕ ಕಾಯಬೇಕಿದೆ. ಅಲ್ಲಿವರೆಗೂ ಮಾತಿನಲ್ಲೇ ರಾಜಕೀಯ ಕಾಳಗ ನಡೆಯಲಿದೆ. ಈರಣ್ಣ ಬಸವ, TV9 ಬೆಂಗಳೂರು.